ನಮಸ್ತೆ ಫ್ರೆಂಡ್ಸ್, ಈ ಫ್ಯಾಷನ್ ಚಾನಲ್ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಬ್ಲೌಸ್ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ನವೆಂಬರ್ 13ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ 10th ಬ್ಯಾಚ್ ಶುರು ಆಗ್ತಾ ಇದೆ. ಸೊ ಯಾರ್ಯಾರಿಗೆಲ್ಲ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ, ಸೊ ಅಂತವರು ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಿದೆ ನಂಬರ್, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಬೇಸಿಕ್ ಆನ್ಲೈನ್ ಕ್ಲಾಸ್ ಕೋರ್ಸ್ ಬಂದು 3 ತಿಂಗಳಿರುತ್ತೆ. 3 ತಿಂಗಳು ಕೋರ್ಸ್ಗೆ 2,000 ರೂಪಾಯಿ ಪೇ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಇರೋ ನಂಬರ್ ಶೋ ಆಗ್ತಿದೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಚಾನಲ್ ಚೆಕ್ ಮಾಡಿ. ಇನ್ ಕೇಸ್ ನಿಮ್ಗೆ ಚಾನಲ್ ಅಲ್ಲಿ ವಿಡಿಯೋ ಸಿಕ್ಕಿಲ್ಲ ಆದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ನ ಡೀಟೇಲ್ಸ್ ಬೇಕು ಅಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ವಿಡಿಯೋ ಕಳಿಸ್ಕೊಡ್ತೀವಿ. ಸೊ ನೋಡಿ ನೀವು ಡಿಸೈಡ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ನವೆಂಬರ್ 13ನೇ ತಾರೀಕಿಂದ ಇದು ಬಂದು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ನ 10ನೇ ಬ್ಯಾಚ್. ಸೊ 10th ಬ್ಯಾಚ್ ಸಕ್ಸಸ್ಫುಲ್ ಆಗಿ 9 ಬ್ಯಾಚ್ ರನ್ ಆಗ್ತಾ ಇದೆ. ಸೊ ಇದು ಬಂದು 10ನೇ ಬ್ಯಾಚ್. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ನೋಡಿ, ಈ ರೀತಿ ಸೆಂಟರ್ ಅಲ್ಲಿ ಬ್ಲೌಸ್ ನಲ್ಲಿ ಗ್ಯಾಪ್ ಬಂದಿರುತ್ತೆ. ಸೊ ಇದು ಬಂದು ಕಮೆಂಟ್ ಬೇಸಿಸ್ ಮೇಲೆ ನಾನು ಮಾಡ್ತಾ ಇರೋದು. ನನಗೆ ಸುಮಾರಷ್ಟು ಜನ ಕೇಳಿದ್ರು, ಮೇಡಮ್ ಬ್ಲೌಸ್ ಅಲ್ಲಿ ಸೆಂಟರ್ ಅಲ್ಲಿ ಈ ರೀತಿ ಗ್ಯಾಪ್ ಬಂದಿರುತ್ತೆ. ಸೊ ಈ ರೀತಿ ಗ್ಯಾಪ್ ಬಂದಾಗ ನಾವು ಯಾವ ರೀತಿ ಬ್ಲೌಸ್ ನ ಮೆಷರ್ಮೆಂಟ್ ತಗೊಳ್ಬೇಕು, ಸುಮಾರಷ್ಟು ಜನದ ಡೌಟ್. ಸೊ ಆ ಡೌಟ್ ಇವತ್ತು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಏನಾದ್ರೂ ಗ್ಯಾಪ್ ಬರ್ಲಿ, ಕೆಲವೊಂದು ಬ್ಲೌಸ್ ಅಲ್ಲಿ ನೋಡಿ ಈ ರೀತಿ ಎಲ್ಲ ಬಂದಿರುತ್ತೆ. ಏನಕ್ಕಂದ್ರೆ ನನಗೆ ಅಳತೆಗೆ ಬಂದಿದೆ, ನನಗೆ ಹಾಗಾಗಿ ನನಗೆ ಗೊತ್ತು ಇಷ್ಟೆಲ್ಲ ಗ್ಯಾಪ್ ಬಂದಿರುತ್ತೆ. ಸೊ ಅವಾಗ ನಾವ್ ಹೆಂಗ್ ತಗೊಳ್ಳೋದು? ಸೊ ಇಲ್ಲಿಂದ ಇಲ್ಲಿಗೆ ನಾವು ತಗೊಳಕ್ ಹೇಳ್ಕೊಡ್ತೀನಿ. ಸುಮಾರಷ್ಟು ಬ್ಲೌಸ್ ಮೆಷರ್ಮೆಂಟ್ ಹೇಗೆ ತೆಗಿಯೋದು, ಸೊ ಅದು ವಿಡಿಯೋ ಹಾಕಿದೀನಿ. ಸೊ ಇಲ್ಲಿಂದ ತಗೊಳ್ಳಿ ಅಂತ ಹೇಳ್ಕೊಡ್ತೀನಿ. ಸೊ ಈ ರೀತಿ ಗ್ಯಾಪ್ ಬಂದಾಗ ಇಲ್ಲಿಂದನೂ ತಗೊಳ್ತೀರಾ, ಇಲ್ಲಿಂದನೂ ಸೇಮ್ ಬರುತ್ತೆ. ಸೆಂಟರ್ ಅಲ್ಲಿ ಏನ್ ಬಂದಿರುತ್ತೆ ಈ ಗ್ಯಾಪ್ ಯಾವ ರೀತಿ ನಾವು ಲೆಕ್ಕ ತಗೊಳ್ಳೋದು? ವೇರಿಯೇಷನ್ ಬರುತ್ತಲ್ವಾ ಬ್ಲೌಸ್ ಮೆಷರ್ಮೆಂಟ್ ತಗೊಂಡಾಗ. ಸೊ ಅದಕ್ಕೆ ಒಂದು ಟ್ರಿಕ್ ಇದೇನ್ ಹೇಳ್ಕೊಡ್ತೀನಿ, ಈ ಟ್ರಿಕ್ ನ ನೀವು ಉಪಯೋಗಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೌಸ್ ಮೆಷರ್ಮೆಂಟ್ ತೆಗೆಯುವಾಗ ನಿಮ್ಗೆ ವೇರಿಯೇಷನ್ ಬರಲ್ಲ, ಪರ್ಫೆಕ್ಟ್ ಆಗಿ ಬರುತ್ತೆ ಬ್ಲೌಸ್ ಮೆಷರ್ಮೆಂಟ್. ಸೊ ನೋಡಿ, ಈ ರೀತಿ ಬಂದಾಗ ನೀವ್ ಏನ್ ಮಾಡ್ಬೇಕು, ಫಸ್ಟ್ ನೀವು ಈ ಹುಕ್ಕೆಲ್ಲ ಹಾಕಿ ಲಾಕ್ ಮಾಡ್ಬಿಡ್ಬೇಕು. ಸೊ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಬ್ಲೌಸ್ ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಟರ್ನ್ ಮಾಡ್ಕೊಂಡು ನೋಡಿ ಈ ರೀತಿ. ಸೊ ಇಲ್ಲಿ ನಿಮ್ಗೆ ಈಗ ಯಾವುದೇ ಗ್ಯಾಪ್ ಬರಲ್ಲ. ಸೊ ಇದ್ರಲ್ಲಿ ನಿಮ್ಗೆ ಏನಾಗುತ್ತೆ ಪ್ರಾಬ್ಲಮ್ ಅನ್ನೋದು, ಈ ಬ್ಯಾಕ್ ಪಾರ್ಟ್ ಬನ್ನೋದು ಈ ರೀತಿ ಬರುತ್ತೆ ನೋಡಿ, ಹಿಂಗ್ ಬರುತ್ತೆ. ಸೊ ಇದು ಏನ್ ಪ್ರಾಬ್ಲಮ್ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಕ್ಕೋಸ್ಕರ ನಾನು ಇದನ್ನ ತೋರಿಸಿದ್ದು. ನೋಡಿ, ಇಲ್ಲಿ ಈ ಗ್ಯಾಪ್ ಅನ್ನೋದು ನೋಡಿ ಇಲ್ಲಿ ಈ ರೀತಿ ಎದಳ್ತಾ ಇದೆ, ಫ್ಲಾಟ್ ಆಗಿ ಬರಲ್ಲ, ಈ ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಓಕೆನಾ? ಸೊ ಯಾವ ರೀತಿ ತಗೊಬೇಕು? ಸೊ ಇದು ನಿಮ್ಗೆ ಗೊತ್ತಾಗಕ್ಕೋಸ್ಕರ ಬ್ಲೌಸ್ ನ ಟರ್ನ್ ಮಾಡಿಸಿದ್ದು. ಇವಾಗ ಮತ್ತೆ ಸೀದಾ ಹಾಕೊಳ್ಳಿ ಬ್ಲೌಸ್ ನ. ಸೊ ಲಾಕ್ ಎಲ್ಲ ಹಾಕಿದ್ಮೇಲೆ ಈ ರೀತಿ ಇಟ್ಕೊಳ್ಳಿ. ಈ ಎಕ್ಸ್ಟ್ರಾ ಏನ್ ಎದೇಳ್ತು, ನಾವು ಏನು ಟರ್ನ್ ಮಾಡಿದಾಗ ಎಕ್ಸ್ಟ್ರಾ ಕಾಣಿಸ್ತಿತ್ತಲ್ಲ, ಈ ರೀತಿ ಟರ್ನ್ ಮಾಡಿದಾಗ ನೋಡಿ ಇದು ಈ ರೀತಿ ಆಚೆ ಬರುತ್ತೆ. ಸೊ ಈ ರೀತಿ ಆಚೆ ಬಂದಾಗ ಇದು ಟಾಪ್ ಅಂದ್ರೆ ಫ್ರಂಟ್ ಸೈಡ್ ಹಾಕೊಂಡಾಗ ಈ ಬ್ಯಾಕ್ ಪಾರ್ಟ್ ನಮ್ಗೆ ಕಾಣಿಸುತ್ತೆ. ಇದನ್ನ ನೀಟಾಗಿ ಈ ರೀತಿ ಹಾಕೊಳ್ಳಿ, ಫ್ಲಾಟ್ ಆಗಿ ಎಳ್ಕೊಳ್ಳಿ. ಅದು ಎಷ್ಟು ಬ್ಯಾಕ್ ಪಾರ್ಟ್ ನಮಗೆ ಕಾಣಿಸಿದ್ರು ಪರವಾಗಿಲ್ಲ, ಫ್ಲಾಟ್ ಆಗಿ ಈ ರೀತಿ ಎಳ್ಕೊಳ್ಳಿ. ನೋಡಿ, ಈ ರೀತಿ ಫ್ಲಾಟ್ ಆಗಿ ಹಾಕೊಳ್ಳಿ. ಈ ಬ್ಯಾಕ್ ಪಾರ್ಟ್ ಅನ್ನೋದು ನಮಗ್ ಕಾಣಿಸ್ತಾ ಇದೆ. ಇವಾಗ ನೀವು ಟೇಪ್ ಎಲ್ಲಿಂದ ಇಟ್ಕೊಳ್ಬೇಕು? ಇಲ್ಲಿ ಜಾಯಿಂಟ್ ಬಂದಿದೆಯಲ್ಲ ಅಲ್ಲಿಂದ ಅಲ್ಲ, ಈ ಬ್ಯಾಕ್ ನಮಗ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿಂದ. ನೋಡಿ, ಇಲ್ಲಿ ನೀವು ಝೂಮ್ ಮಾಡಿ ಸ್ಕ್ರೀನ್ ಶಾಟ್ ತಗೊಂಡ್ ಬೇಕಾದ್ರೆ ಝೂಮ್ ಮಾಡಿ ನೋಡಿ. ನಾನ್ ತಗೊಳ್ತಾ ಇರೋದು ಇಲ್ಲಿಂದ ಅಲ್ಲ, ಈ ಬ್ಯಾಕ್ ಏನ್ ನಮಗ್ ಕಾಣಿಸ್ತಾ ಇದೆ ಇಲ್ಲಿಂದ ಟೇಪ್ ನ ಈ ರೀತಿ ಇಟ್ಕೊಂಡು ಈ ಕಡೆನೂ ಅಷ್ಟೇ ಈ ಬ್ಯಾಕ್ ಪಾರ್ಟ್ ನಮಗೆ ಕಾಣಿಸ್ತಾ ಇದೆ, ಇಲ್ಲಿಗೆ ತಗೊಳ್ಬೇಕು. ನೋಡಿ, 20 ಇಂಚು. 20 ಇಂಚು ಅಂದ್ರೆ ಫ್ರಂಟ್ 20 ಇಂಚು, ಬ್ಯಾಕ್ 20 ಇಂಚು. ಓಕೆ, 40 ಇಂಚು ಎದೆ ಸುತ್ತಳತೆ ಬ್ಲೌಸ್. ಸೊ ಓಕೆ, ಬ್ಯಾಕ್ ಪಾರ್ಟ್ ಇಂದ ತಗೊಳ್ಬೋದಾ? ನೋಡಿ, ಬ್ಯಾಕ್ ಪಾರ್ಟ್ ಇಂದನೂ ಅಷ್ಟೇ ಸೇಮ್ ಅಷ್ಟೇ ಬರುತ್ತೆ. ಸೊ ಬ್ಯಾಕ್ ಪಾರ್ಟ್ ಇಂದ ಇಲ್ಲಿಂದ ಹಿಂಗ್ ತಗೊಬಹುದು. ಬೆಸ್ಟ್ ನೀವು ಫ್ರಂಟ್ ಪಾರ್ಟ್ ಇಂದ ತಗೊಳ್ಳೋದು. ಬಿಗಿನರ್ಸ್ಗೆ ನಾನು ಸಜೆಸ್ಟ್ ಮಾಡೋದು ಫ್ರಂಟ್ ಪಾರ್ಟ್ ಇಂದಾನೆ ತಗೊಳ್ಳಿ. ಸೊ ಇಲ್ಲಿ ಏನಿರುತ್ತೆ ಇಲ್ಲಿಂದ ಎಕ್ಸ್ಟ್ರಾ ಬಂದಿದೆ ಏನಿದೆ, ಸೊ ಇಲ್ಲಿ ನೀವು ಈ ರೀತಿ ಟೇಪ್ ನ ಇಟ್ಟು ತಗೊಳ್ಳೋದು. ಸೊ 40 ಇಂಚು ಬ್ಲೌಸ್ ಇದು. ಓಕೆನಾ? ಚೆಸ್ಟ್, ಅಪ್ಪರ್ ಚೆಸ್ಟ್ ಬಂದು 40 ಇಂಚು. ಸೊ ಅದಾದ್ಮೇಲೆ ಮಿಡಲ್ ಚೆಸ್ಟ್ ಅಷ್ಟೇ ಸೇಮ್
ಇಲ್ಲಿಂದ ಈ ನಿಪ್ಪಲ್ ಪಾಯಿಂಟ್ ಏನಿದೆ ಇಲ್ಲಿಗೆ ಟೇಪಲ್ಲಿ ಮೆಷರ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಈ ಎಂಡು, ಈ ಅಪ್ಪರ್ ಚೆಸ್ಟ್ ಒಂದು ನೀವು ತಗೊಂಡ್ಮೇಲೆ ಈ ಹುಕ್ನ ರಿಮೂವ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ಇನ್ನೂ ಈಸಿ ಮೆಥಡ್. ಅದು ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ಬೇಕು. ಇದನ್ನ ರಿಮೂವ್ ಮಾಡ್ಕೊಳ್ಳಿ. ಅಪ್ಪರ್ ಚೆಸ್ಟ್ ನೀವು ತಗೊಳ್ಳೋವಾಗ ಲಾಕ್ ಮಾಡ್ಕೊಳ್ಳಿ ಹುಕ್ಕು. ಸೊ ಈ ರೀತಿ ಬ್ಲೌಸ್ ಅಲ್ಲಿ ಸೆಂಟರ್ ಅಲ್ಲಿ ಗ್ಯಾಪ್ ಬಂದಾಗ. ಸೊ ಈಗ ಮಿಡಲ್ ಚೆಸ್ಟ್ ತಗೊಳ್ಬೇಕು. ನೋಡಿ ಇಲ್ಲಿ ಒಂದು ಡಾಟ್ ಹಿಡಿದಿರ್ತೀವಲ್ಲ, ಈ ಡಾಟ್ ಇಂದ ಟೇಪ್ ನ ಇಟ್ಕೊಳ್ಳಿ. ಹುಕ್ಪಟ್ಟಿ ಕಡೆನೆ ತಗೊಳ್ಳಿ. ನೋಡಿ ಈ ರೀತಿ. ಸೊ ಎಷ್ಟು ಬರ್ತಾ ಇದೆ? 11 ಇಂಚು ಬರ್ತಾ ಇದೆ. ಅಂದ್ರೆ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 44 ಇಂಚು. ಸಾರಿ, ಮಿಡಲ್ ಚೆಸ್ಟ್ ಬಂದು 44 ಇಂಚು. ಅಪ್ಪರ್ ಚೆಸ್ಟ್ ಬಂದು 40 ಇಂಚು, ಮಿಡಲ್ ಚೆಸ್ಟ್ ಬಂದು 44 ಇಂಚು. ಸೊ ಅದಾದ್ಮೇಲೆ ಸೊಂಟದ ಸುತ್ತಳತೆ. ಸೊ ಹುಕ್ ಇದೆಯಲ್ಲ, ಇಲ್ಲಿಂದ ಈ ರೀತಿ ಮೆಜರ್ ಮಾಡ್ಕೊಳ್ಳಿ. ಸೊ ಎಷ್ಟು ಬರ್ತಾ ಇದೆ? ಸೊಂಟದ ಸುತ್ತಳತೆ 35 ಇಂಚು ವೇಸ್ಟ್ ರೌಂಡ್. ಅದಾದ್ಮೇಲೆ ನಾವು ಬ್ಲೌಸ್ ಲೆಂತ್ ನ ಫಸ್ಟೇ ತಗೊಳ್ಬೇಕಾಗಿತ್ತು. ಬಟ್ ಇದರಲ್ಲಿ ಬ್ಲೌಸ್ ಅಲ್ಲಿ ಸೆಂಟರ್ ಅಲ್ಲಿ ಗ್ಯಾಪ್ ಬಂದಾಗ ನಾವು ಹೇಗೆ ತಗೊಳ್ಬೇಕು ಅನ್ನೋದನ್ನ ಹೇಳ್ಕೊಡೋದ ಕಾರಣದಿಂದ ಫಸ್ಟಿಗೆ ನಾನು ಅಪ್ಪರ್ ಚೆಸ್ಟ್ ತೋರಿಸ್ದೆ. ಸೊ ಬ್ಲೌಸ್ ನ ಲೆಂತ್ ಈ ಕಡೆ ಸ್ಲೀವ್ ಅಟ್ಯಾಚ್ ಮಾಡಿರೋ ಕಡೆನೂ ಬೇಡ, ನೆಕ್ ಫಿನಿಶಿಂಗ್ ಬಂದಿರೋ ಕಡೆನೂ ಬೇಡ. ಸೆಂಟರ್ ಅಲ್ಲಿ ಟೇಪ್ ಇಟ್ಕೊಳ್ಳಿ. ಈ ತರ ನೋಡಿ ಬ್ಲೌಸ್ ನ ಈ ರೀತಿ ಫ್ಲಾಟ್ ಆಗಿ ಎಳೆದಿಟ್ಕೊಳ್ಳಿ. ಸೊ ಇವ್ರದ್ದು ಬರ್ತಾ ಇದೆ 15 ಇಂಚು ಉದ್ದ, ಲೆಂತ್ ಬಂದು 15 ಇಂಚು. ಸೊ ಆದ್ಮೇಲೆ ಫ್ರಂಟ್ ನೆಕ್ ನೋಡಿ, ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿಂದ ಟೇಪ್ ನ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಿ. ಸೊ ಎಲ್ಲಿಗೆ ಫೋಲ್ಡ್ ಆಯ್ತು ನೋಡಿ, 6 ಇಂಚು ಫೋಲ್ಡ್ ಆಗಿದೆ. ಸೊ ಫ್ರಂಟ್ ನೆಕ್ ಬಂದು 6 ಇಂಚು. ಸೊ ಬ್ಯಾಕ್ ಅಲ್ಲಿ ಡೀಪ್ ಬಂದು ಸೇಮ್ ಫ್ರಂಟ್ ಅಲ್ಲಿ ಹೆಂಗ್ ತಗೊಂಡ್ವಿ ಹಂಗೆ. ಸೊ ಫ್ಲಾಟ್ ಆಗಿ ಹಾಕೊಳ್ಳಿ. ಇಲ್ಲಿಂದ ಇದನ್ನ ಈ ರೀತಿ ಟೇಪ್ ಎಲ್ಲಿಗೆ ಡೀಪ್ ಎಂಡ್ ಆಗಿದೆ ಅಲ್ಲಿಗೆ ಈ ರೀತಿ ಟೇಪ್ ಅಲ್ಲಿ ಈ ರೀತಿ ಮಡ್ಚ್ಕೊಳ್ಳಿ. ಸೊ ಎಷ್ಟು ಬಂದಿದೆ? 9.5 ಇಂಚು ಬಂದಿದೆ. 9.5 ಇಂಚು. ಸೊ ಬ್ಯಾಕ್ ಅಲ್ಲಿ ಡೀಪ್ ಬಂದು 9.5 ಇಂಚು. ಸೊ ನೆಕ್ಸ್ಟ್ ನೆಕ್ ಬಿಡ್ತು ನೋಡ್ಬೇಕು. ಸೊ ನೆಕ್ ಬಿಡ್ತು ನೋಡೋವಾಗ್ಲೂ ಅಷ್ಟೇ ಲಾಕ್ ಮಾಡ್ಕೊಂಬಿಡಿ. ಈ ತರ ಮೇಲ್ಗಡೆ ಒಂದು. ಸೊ ಈ ರೀತಿ ಫ್ಲಾಟ್ ಆಗಿ ಹಾಕೊಳ್ಳಿ. ತುಂಬಾ ಈ ರೀತಿ ಎಳ್ಕೊಂಬೇಡಿ, ತುಂಬಾ ಈ ರೀತಿ ಹಿಂಗ್ ಮಾಡ್ಬೇಡಿ. ಇದು ಹೇಗೆ ಕೂತ್ಕೊಳ್ಳುತ್ತೆ ಬ್ಲೌಸ್ ಆ ರೀತಿ ಫ್ಲಾಟ್ ಆಗಿ ಹಾಕೊಳ್ಳಿ. ನೋಡಿ ಈ ರೀತಿ ಬಂದಿದೆ. ಸೊ ಇದು ಎಷ್ಟಿದೆ? ನೆಕ್ ಬಿಡ್ತು ಇಲ್ಲಿಂದ 4.5 ಇಂಚ್ ಇದೆ. ಸೊ ಅಂದ್ರೆ ಫ್ರಂಟ್ ನೆಕ್ ಬಿಡ್ತು 4.5 ಇಂಚು. ಸೊ ಅದಾದ್ಮೇಲೆ ಶೋಲ್ಡರ್ ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ. 2.5 ಇಂಚ್ ಇದೆ. 2.5 ಇಂಚು ರೆಡಿ. ನೀವು ಇದನ್ನ ಮಾರ್ಕಿಂಗ್ ಮಾಡುವಾಗ 2.5 ಪ್ಲಸ್ 3/4 ಇಂಚು ಅಂದ್ರೆ 3/4 ಇಂಚು ಇಟ್ಟಾಗ ನೀವು ಮಾರ್ಕಿಂಗ್ ಮಾಡುವಾಗ ನಿಮ್ಗೆ ಇಲ್ಲಿ 1/4 ಇಂಚು, ಇಲ್ಲಿ 1/2 ಇಂಚು ಹೋಗಿ ನಿಮ್ಗೆ ಇಲ್ಲಿ ಎಷ್ಟಿದೆ ಎಕ್ಸಾಕ್ಟ್ ನಿಮ್ಗೆ ಶೋಲ್ಡರ್ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್ ಸ್ಲೀವ್ ಲೆಂತ್, ಸ್ಲೀವ್ ಮೆಷರ್ಮೆಂಟ್ ತಗೊಳ್ಳೋಣ. ನೀಟಾಗಿ ಈ ರೀತಿ ಫ್ಲಾಟ್ ಆಗಿ ಹಾಕೊಳ್ಳಿ. ಸ್ಲೀವ್ ಮೆಷರ್ಮೆಂಟ್ 10 ಇಂಚು ಸ್ಲೀವ್ ಲೆಂತ್. ಓಕೆ, ತೋಳಿನ ಸುತ್ತಳತೆ ಈ ರೀತಿ ಟರ್ನ್ ಮಾಡ್ಕೊಂಡು ನೋಡಿ, ನಿಮ್ಗೆ ನೀಟಾಗಿ ಬಂದ್ಬಿಡುತ್ತೆ. ತೋಳಿನ ಸುತ್ತಳತೆ 5.75 ಇಂಚು. ಸೊ ಆರ್ಮೋಲ್ ರೌಂಡ್. ಸೊ ಬ್ಯಾಕ್ ಕಡೆನೆ ತಗೊಳ್ಳಿ, ಫ್ರಂಟ್ ಕಡೆ ಬೇಡ. ಸೊ ಬ್ಯಾಕ್ ಕಡೆ ತಗೊಂಡ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಸೊ ಟೇಪ್ ನ ಈ ರೀತಿ ಇಟ್ಕೊಳ್ಳಿ, ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿ. ಸೊ ಅದು ಹೇಗಿದೆ ಹಾಗೆ ನೀವು ಆರ್ಮೋಲ್ ರೌಂಡ್ ಮೆಷರ್ಮೆಂಟ್ ತಗೊಳ್ಳಿ. ಸೊ ಎಷ್ಟಿದೆ ಇವ್ರದ್ದು? 9 ಇಂಚು. ಆರ್ಮೋಲ್ ರೌಂಡ್ ಒಂದು ಸೈಡು 9 ಇಂಚ್ ಅಂದ್ರೆ 2 ಸೈಡ್ ಇಂದ 18 ಇಂಚು. ನಾವು ಫೋಲ್ಡೆಡ್ ಅಲ್ಲಿ ಹಾಕೋವಾಗ 9 ಇಂಚೆ ಕೌಂಟಿಂಗ್ ಬರೋದು. ಸೊ 9 ಇಂಚ್ ಅಂತ ಲೆಕ್ಕ ತಗೊಳ್ಳಿ. ಸೊ ಇಷ್ಟು ತಗೊಂಡ್ರೆ ನೀವು ಆರಾಮಾಗಿ ಆ ಬ್ಲೌಸ್ ಹೇಗಿದೆ ಹಾಗೆ ನೀವು ಕಟಿಂಗ್ ಮಾಡಿ, ನೀವು ಮಾರ್ಕಿಂಗ್ ಮಾಡಿ, ಕಟಿಂಗ್ ಮಾಡಿ, ಸ್ಟಿಚಿಂಗ್ ಪರ್ಫೆಕ್ಟ್ ಅದು ಹೇಗಿದೆ ಹಾಗೆ ತಗೊಳ್ಬೋದು. ಸೊ ಇಷ್ಟ ಆಯ್ತು ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಶೇರ್ ಮಾಡಿ. ನವೆಂಬರ್ 13ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಿದೆ ನಂಬರ್ಗೆ ವಾಟ್ಸಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.
ಥ್ಯಾಂಕ್ ಯು.